ಮಂಜುಳ, ಏ ಮಂಜುಳ, ಪೂಜೆ ಮುಗಿಯಿತೇನೆ. ಮುಗಿಯಿತು ಬನ್ನಿ ಸ್ವಾಮಿ. ಈಗ ತಾನೇ ದೇವರ ಪೂಜೆ ಮಾಡ್ತೀನಿ. ಮೊದಲು ಈ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಇಡ್ಕೊಳ್ಬೇಕು. ಮಂಜುಳ, ದೇವರಲ್ಲಿ ಏನೆಂದು ಬೇಡಿಕೊಂಡೆ? ಇವತ್ತು ಆ ತಾಯಿ ಇದ್ದಿಗೆ ಭೀಮಾಂಬಿಕೆ ಜಾತ್ರೆಯಲ್ಲಿವೆ. ಅದರಂತೆ ನನ್ನ ಮೈದನ ಕುಸ್ತಿಗೆ ಹೋಗಿದ್ದಾನೆ. ಪ್ರತಿ ಸಲದಂತೆ ಗೆದ್ದು ಜೈಶನಾಗಿದ್ದು ಬೇಡಿಕೊಂಡು ಬಂದೆ. ಅಷ್ಟೇ ಅಲ್ಲವೇ, ಆ ಪ್ರತಾಪನ ಬಲಗೈ ಬಂಟ ಕರಿಯನ್ನು ಸೋರಿಸಿ ಈ ಸಲ ನನ್ನ ಮೈದನ ಗೆದ್ದು ಜೈಶಾಲಿಯಾಗಿ ಬರಲೆಂದು ಆ ದೇವರ ಮುಂದೆ ಕೈ ಮುಗಿದು ಬೇಡಿಕೊಂಡೆ ಸ್ವಾಮಿ. ಅಷ್ಟೇ ಅಲ್ಲಿ ಮಂಜುಳ, ಮೈದುನರ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ. ಇರಲಿ, ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ನನ್ನ ತಮ್ಮ ಅರ್ಜುನ ಬರುವ ವೇಳೆ ಆಯಿತು. ಊಟದ ವ್ಯವಸ್ಥೆ ಮಾಡುವ ಒಳಗೆ ನಡಿ. ಆಯ್ತು ಸ್ವಾಮಿ. ದೇವ ಬಸವೇಶ್ವರ, ಕಣ್ಣು ತೆರೆದು ನೋಡಿದೆ ಅಪ್ಪ ಶ್ರೀಮಂತ ಪ್ರತಾಪನ ದೌರ್ಜನ್ಯ ದಪ್ಪಾಳಿಕೆಯನ್ನು. ಹೀಗೆ ಬಡವರ ಮೇಲೆ ದೌರ್ಜನ್ಯ ದಪ್ಪಾಳಿಕೆ ಮಾಡುತ್ತಾ ನಡೆದರೆ ನಮ್ಮಂತ ಬಡವರು ಬದುಕುವುದು ಹೇಗೆ ದೇವ? ಬದುಕುವುದಾದರೆ ಹೇಗೆ? ಇಂಥ ಶ್ರೀಮಂತರು ನಮ್ಮ ಮೇಲೆ ಹೆಚ್ಚು ಹೆಚ್ಚು ಚಂಡನ ಕಿಡಿಕಾರುತ್ತಾ ಹೋದರೆ ನಮ್ಮಂತ ಬಡಬಾಯಿಗೆ ಎಲ್ಲಿದೆ ಎಲ್ಲಿದೆ? ಯಾಕೆ ಸ್ವಾಮಿ ಯಾವಾಗಲೂ ಗುರುಗುರು ಅಂತ ನಗುತ್ತಿರುವ ಹಿಂದೇಕೆ ಮುಖ ಸಪ್ಪಾಗಿದೆಯಲ್ಲ? ಯಾಕೆ ನಿಮಗೆ ಮೈಯಲ್ಲಿ ಹುಷಾರಿದೆ? ಏನಾಯ್ತು ಅಂತ ಸ್ವಾಮಿ? ಹಾಗೇನಿಲ್ಲ ಮಂಜುಳ, ಆದರೆ ಯಾಕೆ ಸ್ವಾಮಿ? ಮಂಜುಳ, ನಿನ್ನ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಅಷ್ಟೇ. ಏನ್ರಿ ಜಗಳವಾಯ್ತಾ? ಯಾರ ಜೊತೆ ಜಗಳ ಮಾಡಿಕೊಂಡು ಬಂದಿರ್ತ ಹೇಳಿ ಸ್ವಾಮಿ, ನಮ್ಮದಿನ ಹುಚ್ಚಿ, ಹೀಗೆ ಭಯಪಟ್ರೆ ಹೇಗೆ? ಬೇರೆ ಅಲ್ಲ, ಆ ಶ್ರೀಮಂತ ಪ್ರತಾಪನಿಗೂ ನನಗೂ. ಏನ್ರಿ ಆ ಶ್ರೀಮಂತ ಪ್ರತಾಪನನ್ನು ನೀವೇ ಎದುರಾಕಿಗಳು ಹೋಗಿದ್ರಿ. ಅವರು ಊರಿಗೆ ದೊಡ್ಡ ಶ್ರೀಮಂತರು, ನಾವು ಬಡವರು. ದೊಡ್ಡ ದೊಡ್ಡ ಶ್ರೀಮಂತರು ಎದುರಾಕಿಕೊಂಡ್ರೆ ನಮ್ಗೆ ತುಂಬಾ ಭಯವಾಗ್ತದೆ ಸ್ವಾಮಿ. ಒಂದು ಮಾತಂದ್ರೆ ಅನಿಸ್ಕೊಂಡು ಸುಮ್ಮನೆ ಬರ್ಬೇಕಾಗಿತ್ತು ನೀವು. ಹುಚ್ಚಿ, ನಿನ್ನ ಸಣ್ಣ ಪುಟ್ಟ ವಿಷಯಕ್ಕೆ ಭಯಪಟ್ಟರೆ ಹೇಗೆ? ಹುಲಿಯ ಆರ್ಭಟದಂತೆ ರಾಮ ಲಕ್ಷ್ಮಣರಂತೆ ನನ್ನ ತಮ್ಮಂದಿರು ಇರುವಾಗ ನಿನಗೇಕೆ ಭಯ? ಆಗಿದ್ದು ಆಯ್ತು ಬಿಡ್ರಿ. ಈ ವಿಷಯ ಮಾತ್ರ ನನ್ನ ಮೈದನ ಮುಂದೆ ಯಾವ ಕಾಲಕ್ಕೂ ಹೇಳಬಾರದು. ಮಂಜುಳ, ನಮ್ಮಿಬ್ಬರಂತೆ ದೇವರೆಂದು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಅರ್ಜುನನಿಗೆ ಗೊತ್ತಾದರೆ ಜನರ ಬಿಟ್ಟು ರಕ್ತದ ಕಾಲು ಸಂದೇಹ ಮಂಜುಳ, ಸಂದೇಹವೇ ಇಲ್ಲ. ಅದಕ್ಕಾಗಿ ನಿಮಗೂ ನಾನು ಹೇಳ್ತಾ ಇದ್ದೀನಿ, ಈ ವಿಷಯ ನಮ್ಮೊಬ್ಬನಿರೋದೇ ಎಷ್ಟೊಂದು ವಾಸಿ. ನನ್ನ ಮೈದನಿಗೆ ಯಾವ ಕಾಲಕ್ಕೂ ಗೊತ್ತಾಗಬಾರದು ಸ್ವಾಮಿ. ತಿಳಿಸಿ ಅಂದ್ರೆ ಬಾತಮ್ಮ ಅರ್ಜುನ, ಈಗ ಬಂದೆ ಆ ಶ್ರೀ ದುರ್ಗಾಂಬಿಕೆ ಜಾತ್ರೆ ಮುಗಿಸಿ? ಹೌದಣ್ಣ, ಈಗ ಬಂದೆ. ಏನಾಯ್ತಪ್ಪ ನನ್ನ ಕುಸ್ತಿಗೆ ಹೋದ ಕೆಲಸ? ಅಣ್ಣ, ದೇವರಂತೆ ನಿಮ್ಮಂತ ಅಣ್ಣ ಅತ್ತಿಗೆಯ ಆಶೀರ್ವಾದ ಅರ್ಜುನ ಮೇಲಿರುವಾಗ ನಮ್ಮದು ಜೀವನದಲ್ಲಿ ಬಂದಿಲ್ಲ, ಬರೋದು ಇಲ್ಲ. ಪ್ರತಿ ಸಲದಂತೆ ಈ ಸಲವು ಆ ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ಇವತ್ತ ಪುಣ್ಯವನಿ ಎಂದು ಬಂದು ಗಡಾಟ ಇದ್ದೇನೆ. ತೆಗೆದುಕೊಂಡು ಆಶೀರ್ವದಿಸು. ಎದ್ದೇಳು ಅರ್ಜುನ, ಎದ್ದೇಳು. ಆ ದುರ್ಗಾಂಬಿಕೆ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅನ್ನ ಅತ್ತಿ ಏನು ಬೇರೆ ಪರದ ಬಂಡೆ ಇದೇ ಮೇಲೆ ಬಿದ್ದಂತೆ ಮಾತಾಡ್ತಿರುವ ಏನದು? ಏನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿರುವಷ್ಟೇ. ಇಲ್ಲದ ವಿಷಯ ಕೇಳಿ ತಲೆ ಕೆಡಿಸಿಕೊಳ್ಳಬೇಡ. ಒಳಗಡೆ ಊಟ ಮಾಡುವಂತೆ. ಕಣ್ಣು ಬೇರುಂಡ ಸೋರಿ ಸಿಂಹದಲ್ಲಿ ನಿನ್ನ ತಮ್ಮಂದಿರು ಜೀವಂತವಿರುವಾಗ ನನ್ನ ಭಯ. ಒಂದು ವೇಳೆ ನನಗೆ ಹೇಳದಿದ್ದರೆ ನನ್ನ ಮೇಲೆ ಹಾನಿಯಾಗಿದೆ. ಅರ್ಜುನ, ಹೇಳಲ್ಲ, ಏನಾಯ್ತಂದು? ಅರ್ಜುನ,
ಜಗಳವಾಯಿತಪ್ಪ. ಏನು ಹೊಲದಲ್ಲಿ ಜಗಳವಾಯ್ತೇನ? ಬೇರೆ ಯಾರಲ್ಲಪ್ಪ, ಆ ಕಟಕ ಶ್ರೀಮಂತ ಪ್ರತಾಪನಿಗೂ ನನಗೂ. ಏನಾರ ಪ್ರತಾಪ ಅಣ್ಣಾರಿನ ಶಿರಹರಿಯನ್ನು ತಲೆ ಕರೆಯನ್ನು ಬರಲಿಲ್ಲ ಏನಂತ ಹೇಳಲಪ್ಪ. ಅವನಾಡಿದ ಒಂದೊಂದು ಮಾತುಗಳನ್ನು ಕೇಳಿದರೆ ಈ ನಿನ್ನ ಅಣ್ಣನ ಕಲ್ಲು ಬಂಡೆ ಎಂದಿರುವ ಹೃದಯ ಚೂರು ಚೂರು ಆಗುತ್ತದೆ ಅಪ್ಪ, ಚೂರು ಚೂರು ಆಗುತ್ತದೆ. ನನಗೆಲ್ಲಾದ ಪ್ರತಾಪನ ರಕ್ತ ಈ ಭೂಮಿ ಮೇಲೆ ಒಡೆಯಾಗಿ ಹರಿಯಲೇಬೇಕು. ಈಗಲೇ ಅವನ ತಲೆ ಕರೆದು ಬರುತ್ತೇನೆ. ಅರ್ಜುನ, ಮೊದಲು ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನನ್ನ ನಿನ್ನ ಮಾತು? ತಂದೆಯಾದ ಗಂಗತ್ರಿ ಮಾತನ್ನು ಪರಶುರಾಮ ನಡೆಸುವುದಕ್ಕಾಗಿ ತನ್ನ ಎತ್ತ ತಾಯಿಯ ರೇಣುಕಾ ಮಾತ ಸಿರೆ ಕಡಲು ತನ್ನ ತಂದೆ ಮಾತನ್ನು ಪಾಲಿಸಲಿಲ್ಲವೇ? ಅದರಲ್ಲಿ ನಿನ್ನ ತಮ್ಮನು ಸಹ ನನ್ನ ರುಂಡ ಕಡಲು ಪಾದಕ್ಕೆ ಅರ್ಪಿಸ್ತೇನೆ. ನಾ ಕೇಳುವುದು ಯಾವ ಮಾತು? ಅರ್ಜುನ, ಮೊದಲು ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಲ್ಲ ಅಂದರೆ ನಿನ್ನ ಮಾತಿನ ಅರ್ಥ. ಹೌದು ಅರ್ಜುನ, ಪ್ರತಿ ಸಲ ದುರ್ಗಾಂಬಿಕೆ ಜಾತ್ರೆಯಲ್ಲಿ ಆ ಪ್ರತಾಪನ ಬಲಗೆ ಬಂದ ಕರೆಯನನ್ನು ಕುಸ್ತಿಯಲ್ಲಿ ಸೋಲಿಸುವ ಸೇಡಿಗಾಗಿ ನಿನ್ನೆ ನಮ್ಮ ಶೇಂಗಾದ ಹೊಲದಲ್ಲಿ ಅವನ ಬಂಡ ಕನಕಗಳನ್ನು ಆರಿಸಿಕೊಂಡು ಹೋಗಿ 20,000 ಬೆಲೆ ಬಾಳುವ ಶೇಂಗಾದ ಪೀಕನ್ನು ಲಾಸ್ ಮಾಡಿರೋಣಪ್ಪ, ಲಾಸ್ ಮಾಡಿರೋಣ. ನೋಡಪ್ಪ ಮೈದನ, ಅದನ್ನೆಲ್ಲವನ್ನು ನಿಮ್ಮ ಅಣ್ಣರು ನೋಡಿಕೊಳ್ಳುತ್ತಾರೆ. ಮೊದಲು ಕೈ ಕಾಲು ಮಗ ತೆಗೆದುಕೊಂಡು ಒಳಗಡೆ ಊಟ ಮಾಡುತ್ತೆ. ನಡೆಯಪ್ಪ ಮೈದನ. ಇನ್ನೆಲ್ಲಿದೆ ಅತ್ತಿಗೆ ಮೈದನ ಊಟ? ಆ ಕಡುಬ ಶ್ರೀಮಂತರ ದೇವರಿಗೆ ಭಾಗ ಮಾಡಿ ಅವತ್ತು ರಕ್ತ ಕುಡಿದಾಗಲೇ ಅದಕ್ಕೂ ನಾನು ಊಟ. ಅರ್ಜುನ, ಹಾಗೆಲ್ಲ ಹಠ ಮಾಡುವುದು ಸರಿಯಲ್ಲಪ್ಪ. ಬಿಟ್ಟು ನೋಡಿ ನಾಟವನ್ನು. ಏನನ್ನ ಹೇಳು? ಅಡ್ಡ ಕೂಡ ಶ್ರೀಮಂತ ಪ್ರತಾಪನನ್ನು ತಂದು ಅವನ ರುಂಡ ಕತ್ತರಿಸಿದರೆ ಅವನು ಎಂತ ಕತ್ತರಿಸೋರು ಅವನ ರಕ್ತ ತಂದು ನಮ್ಮ ನಾಯಿಗೆ ಹೋದರು. ಇಂಥ ಜೀವಂತ ಉಳಿದನು ಏನನ್ನ ಹೇಳು? ಕೆಟ್ಟ ಕುಲ ಶ್ರೀಮಂತ ಪ್ರತಾಪನನ್ನು. ಅರ್ಜುನ, ಹಸಿರತ್ತೋದ ಮುಂದೆ ಮೇಕೆ ಕಾದಾಡಲು ಸಾಧ್ಯತೆ, ಗಂಡು ಗೌರವಂತಿರುವ ಕೋಳಿ ಬಿಳಿ ಕಾದಾಡಲು ಸಾಧ್ಯತೆ. ಅದರಂತೆ ಆ ಶ್ರೀಮಂತ ಪ್ರತಾಪ ಮಗ ನಮ್ಮ ತಾನೆ ಅಂತಿದ್ದಾನೆ. ಈಗ ನಾವಿರುವ ಸ್ಥಿತಿಯಲ್ಲಿ ಅವನ ಜೊತೆ ಕಾದಾಡೋದು ಸರಿಯಲ್ಲಪ್ಪ. ಅರ್ಜುನ, ಒಂದು ವೇಳೆ ನನ್ನ ಮಾತನ್ನು ಮೀರಿ ನಿನ್ನ ಹಠವನ್ನು ಸಾಧಿಸಲು ಹೊರಟದೆ ನಿನಗೆ ನಿನ್ನ ತಾಯಿಗೆ ಅಲ್ಲ, ನಾನು ಹೇಳಿದಾಗ ಕೇಳುತ್ತೇನೆ. ಅವರ ರಕ್ತಗಳು ಸಕ್ಕಿನ ಧರಿಸಿರುವ ಆ ಸಕ್ಕಿನ ಶ್ರೀಮಂತ ರುಂಡ ಕಡೆದು ಈ ಊರ ಜನರು ಹೇಳಿಗಾಗಿ ದುಡಿಯುತ್ತೇನೆ. ಅಣ್ಣ ಅತ್ತಿಗೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಮೈದನ, ಈ ನಿನ್ನ ಮಾತು ಕೇಳಿ ತುಂಬಾ ಸಂತೋಷವಾಯಿತು. ನಡೆಯಪ್ಪ ಮೈದನ, ಒಳಗಡೆ ಕೈ ಕಾಲು ಮಗ ತೆಗೆದುಕೊಂಡು ಊಟ ಮಾಡಿ ಅಂತ. ನಡೆಯಪ್ಪ ಮೈದನ. ಅತ್ತಿಗೆ ಮೈದನ ಕುಸ್ತಿಯಲ್ಲಿ ಗೆದ್ದು ಬಂದ ಸಂತೋಷಕ್ಕಾಗಿ ಒಂದು ಹಣನ ಹಣಬಾರದೆ? ಆಯ್ತಪ್ಪ ಮೈದನ, ನಿಮ್ಮ ಸಂತೋಷವೇ ನನ್ನ ಸಂತೋಷ.
ಅರ್ಜುನ, ಮುಂದಿನ ತಿಂಗಳು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಇದೆ. ಚೆನ್ನಾಗಿ ವ್ಯಾಯಾಮ ಮಾಡಿ ಊಟ ಮಾಡುವಂತೆ ಬೆಳಗ್ಗೆ ನಡಿ. ಸರಿ ಅಣ್ಣ. ಏನ್ರಿ ತಮ್ಮರ ಜೊತೆ ಮಾತನಾಡ್ತಾರೆ ಅಂದ್ರೆ ನಿಮಗೆ ಹಸುವಿನ ವೇಳೆನೇ ಗೊತ್ತಾಗೋದಿಲ್ಲ. ನಡೆಯುವ ಸಮಯ ಒಳಗಡೆ ಮಂಜುಳಾ